ಒಬ್ಬರ ಹಣೆ ಬರಹ ಅದನ್ನು ನಕ್ಷತ್ರಗಳು ಬರೆಯುತ್ತಾ ಅಥವಾ ಅವರ ಕೈಗಳೇ ಅದನ್ನು ಕೆತ್ತುತ್ತಾ? ಯಾಕೆ ಕೆಲವರು ಹುಟ್ಟಿನಿಂದಲೇ ಎಲ್ಲವನ್ನೂ ಪಡೆದಿರ್ತಾರೆ ಮತ್ತೆ ಕೆಲವರು ಜೀವನ ಪೂರ್ತಿ ಹೋರಾಡುತ್ತಲೇ ಇರ್ತಾರೆ? ಒಳ್ಳೆಯವರು ಕಷ್ಟಪಡೋದನ್ನ, ಕೆಟ್ಟವರು ಮೆರೆಯೋದನ್ನ ನೋಡಿದಾಗ ಈ ಜಗತ್ತಲ್ಲಿ ನ್ಯಾಯ ಅನ್ನೋದೇ ಇಲ್ವಾ ಅಂತ ಕೆಲವೊಮ್ಮೆ ಅನಿಸ್ಬಿಡುತ್ತೆ. ಖಂಡಿತ. ಈ ಪ್ರಶ್ನೆಗಳು ಬಹುಶಃ ಮನುಷ್ಯನಷ್ಟೇ ಹಳೆಯವು. ಇದಕ್ಕೆ ಉತ್ತರ ಹುಡುಕೊಂಡು ಹೋದಾಗ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಬಹಳ ಆಳವಾದ ಪರಿಕಲ್ಪನೆ ಸಿಗುತ್ತೆ. ಅದೇ ಕರ್ಮ ಸಿದ್ಧಾಂತ. ಆದರೆ ಸಾಮಾನ್ಯವಾಗಿ ಅಂದುಕೊಂಡ ಹಾಗೆ ಇದು ಕೇವಲ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಗಾದೆ ಮಾತಲ್ಲ. ಇದೊಂದು ವೈಶ್ವಿಕ ನ್ಯಾಯದ ವ್ಯವಸ್ಥೆ. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಉದ್ದೇಶವೇ ಅದು. ಕರ್ಮ ಅಂದ್ರೆ ಈ ಪಾಪ್ ಕಲ್ಚರ್ನಲ್ಲಿ ಹೇಳೋ ಹಾಗೆ ಕೇವಲ ಕರ್ಮ ಇಸ್ ಎ ಬಿ ಅನ್ನೋದರ ಆಚೆಗೆ ಅದರ ನಿಜವಾದ ಆಳ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಈ ವ್ಯವಸ್ಥೆಯ ಬೇರುಗಳನ್ನು ಹುಡುಕುತ್ತಾ, ಅದರ ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳುತ್ತಾ, ಕೊನೆಗೆ ಈ ಚಕ್ರದಿಂದ ಹೊರಗೆ ಬರೋಕೆ ದಾರಿ ಇದೆಯಾ ಅಂತ ನೋಡೋಣ. ನಮ್ಮ ಮೂಲ ಆಕರಗಳಾದ ಉಪನಿಷತ್ತುಗಳು, ಗೀತೆ, ಇವುಗಳ ಸಹಾಯದಿಂದ ಈ ಹುಡುಕಾಟ ಶುರು ಮಾಡೋಣ ಅಲ್ವಾ? ಖಂಡಿತ. ಅತ್ಯುತ್ತಮವಾದ ಆರಂಭ. ಮೊದಲು ಆ ಕರ್ಮ ಅನ್ನೋ ಪದದಿಂದಲೇ ಶುರು ಮಾಡೋಣ. ಸಂಸ್ಕೃತದಲ್ಲಿ ಕರ್ಮ ಅಂದ್ರೆ ಸಿಂಪಲ್ ಆಗಿ ಕ್ರಿಯೆ ಅಥವಾ ಕೆಲ್ಸ. ಆದ್ರೆ ಒಂದು ಸಿದ್ಧಾಂತವಾಗಿ ನೋಡಿದಾಗ ಅದರ ಅರ್ಥ ಅದಕ್ಕಿಂತ ತುಂಬಾ ದೊಡ್ಡದು. ಇದು ನಮ್ಮ ಪ್ರತಿಯೊಂದು ಆಲೋಚನೆ, ಮಾತು ಮತ್ತೆ ಕೆಲಸವನ್ನ ಅದರ ಪರಿಣಾಮದ ಜೊತೆ ಬೆಸೆಯೋ ಒಂದು ಕಾಸ್ಮಿಕ್ ಕಾನೂನು ಇದ್ದಾಗೆ. ಅಂದ್ರೆ ನ್ಯೂಟನ್ ಹೇಳಿದ ಹಾಗೇನಾ, ಎವ್ರಿ ಆಕ್ಷನ್ ಹ್ಯಾಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತಾರಲ್ಲ, ಆ ಥರನಾ? ಹೌದು, ಹೆಚ್ಚು ಕಡಿಮೆ ಹಾಗೆ. ಆದ್ರೆ ಇದು ಭೌತಿಕ ಜಗತ್ತಿನ ಮೀರಿ ನಮ್ಮ ಪ್ರಜ್ಞೆಯ ಮಟ್ಟದಲ್ಲೂ ಕೆಲಸ ಮಾಡುತ್ತೆ. ಓ, ಅಂದ್ರೆ ನಾವು ಮಾಡುವ ಕೆಲಸದ ಪರಿಣಾಮ ತಕ್ಷಣ ಕಾಣಿಸ್ತಾ ಇರಬಹುದು, ಆದ್ರೆ ಅದು ಎಲ್ಲೋ ಒಂದ್ ಕಡೆ ದಾಖಲಾಗ್ತಾ ಇರುತ್ತೆ ಅಂತಾನ? ಹಾಗಾದ್ರೆ ಇದ್ರ ಬಗ್ಗೆ ನಮ್ಮ ಹಳೆ ಗ್ರಂಥಗಳಲ್ಲಿ ಏನಾದ್ರೂ ಉಲ್ಲೇಖ ಇದೆಯಾ? ಖಂಡಿತ ಇದೆ. ಇದರ ಬೀಜ ಋಗ್ವೇದದಲ್ಲೇ ಸಿಕ್ಕಿದ್ರೂ ಇದು ಸ್ಪಷ್ಟವಾಗಿ ಚಿಗುರೊಡೆಯೋದು ಉಪನಿಷತ್ತುಗಳಲ್ಲಿ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಅದ್ಭುತವಾದ ಮಾತಿದೆ, ಯಥಾ ಕರ್ಮ ಕುರುತೆ ತಥಾ ಭವತಿ. ಯಥಾ ಕರ್ಮ ಕುರುತೆ ತಥಾ ಭವತಿ. ಹೌದು, ಅಂದ್ರೆ ಮನುಷ್ಯನು ಹೇಗೆ ಕರ್ಮ ಮಾಡುತ್ತಾನೋ ಹಾಗೆಯೇ ಆಗುತ್ತಾನೆ. ಇದು ಬಹಳ ಆಳವಾದ ಮಾತು. ಹಾಗೆಯೇ ಅವನಿಗೆ ಫಲ ಸಿಗ್ತದೆ ಅಂತ ಹೇಳ್ತಿಲ್ಲ, ಬದಲಿಗೆ ಹಾಗೆಯೇ ಅವನು ಆಗುತ್ತಾನೆ ಅಂತ ಹೇಳ್ತಿದೆ. ಅಂದ್ರೆ ನಮ್ಮ ಕ್ರಿಯೆಗಳು ಕೇವಲ ಹೊರಗಿನ ರಿಸಲ್ಟ್ಸ್ ತರೋದಲ್ಲ, ನಮ್ಮ ವ್ಯಕ್ತಿತ್ವವನ್ನೇ, ನಮ್ಮ ಅಸ್ತಿತ್ವವನ್ನೇ ರೂಪಿಸುತ್ತೆ ಅಂತ. ನಿಖರವಾಗಿ, ಎಕ್ಸಾಕ್ಟ್ಲಿ. ನೀವು ಅದರ ಸಾರವನ್ನೇ ಹಿಡಿದಿದ್ದೀರಿ. ಇದು ಯಾವುದೋ ಹೊರಗಿನ ಶಿಕ್ಷೆ ಅಥವಾ ಬಹುಮಾನದ ಸಿಸ್ಟಮ್ ಅಲ್ಲ. ಇದೊಂದು ಆಂತರಿಕ ಪರಿವರ್ತನೆಯ ಪ್ರಕ್ರಿಯೆ. ಇದನ್ನೇ ಛಾಂದೋಗ್ಯ ಉಪನಿಷತ್ತು ಇನ್ನೂ ಸರಳವಾಗಿ ಹೇಳುತ್ತೆ, ಒಳ್ಳೆಯ ಕೆಲಸಗಳಿಂದ ಒಳ್ಳೆಯವನಾಗ್ತಾನೆ, ಕೆಟ್ಟ ಕೆಲಸಗಳಿಂದ ಕೆಟ್ಟವನಾಗ್ತಾನೆ ಅಂತ. ಇದು ನೇರವಾಗಿ ಅರ್ಥವಾಗುತ್ತೆ. ಆದರೆ ಇಲ್ಲೊಂದು ಸಣ್ಣ ಗೊಂದಲ ಇದೆ. ಕೇವಲ ಕ್ರಿಯೆ ಮುಖ್ಯನಾ ಅಥವಾ ಅದರ ಹಿಂದಿನ ಉದ್ದೇಶ, ಇಂಟೆನ್ಷನ್ ಮುಖ್ಯನಾ? ಈಗ ಉದಾಹರಣೆಗೆ ಯಾರೋ ಒಬ್ರು ಪ್ರಚಾರಕ್ಕೋಸ್ಕರ ದೊಡ್ಡ ದಾನ ಮಾಡ್ತಾರೆ, ಇನ್ನೊಬ್ರು ಯಾರಿಗೂ ತಿಳಿಯದ ಹಾಗೆ ಒಂದು ಸಣ್ಣ ಸಹಾಯ ಮಾಡ್ತಾರೆ. ಇಬ್ಬರ ಕರ್ಮ ಒಂದೇನಾ? ಅತ್ಯುತ್ತಮ ಪ್ರಶ್ನೆ. ಇಲ್ಲಿಗೆ ಭಗವದ್ಗೀತೆ ಎಂಟ್ರಿ ಕೊಡೋದು. ಗೀತೆ ಈ ವಿಷಯಕ್ಕೆ ಒಂದು ಕ್ರಾಂತಿಕಾರಿ ಆಯಾಮವನ್ನೇ ಕೊಡುತ್ತೆ. ಅದು ಕ್ರಿಯೆಗಿಂತ ಆ ಕ್ರಿಯೆಯ ಹಿಂದಿನ ಪ್ರಜ್ಞೆಗೆ ಹೆಚ್ಚು ಮಹತ್ವ ಕೊಡುತ್ತೆ. ಆಗ್ಲೇ ಆ ಪ್ರಸಿದ್ಧ ಶ್ಲೋಕ ಬರೋದು, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಹೌದು, ನಾವೆಲ್ಲರೂ ಈ ಶ್ಲೋಕವನ್ನ ಕೇಳಿರ್ತೀವಿ. ಕೆಲಸ ಮಾಡೋದು ಮಾತ್ರ ನಿನ್ನ ಅಧಿಕಾರ, ಫಲದ ಮೇಲೆ ನಿನಗೆ ಅಧಿಕಾರ ಇಲ್ಲ ಅಂತ. ಅದೇ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಇವತ್ತಿನ ಈ ರಿಸಲ್ಟ್ ಓರಿಯೆಂಟೆಡ್ ಜಗತ್ತಲ್ಲಿ ಇದು ಬಹಳ ಇಂಪ್ರಾಕ್ಟಿಕಲ್ ಅಲ್ವಾ? ಸಂಬಳ, ಪ್ರಮೋಷನ್, ಯಶಸ್ಸು ಇವುಗಳ ಬಗ್ಗೆ ಯೋಚಿಸದೆ ಕೆಲಸ ಮಾಡಕ್ ಸಾಧ್ಯನಾ? ಇದು ನಮ್ಮ ಆಂಬಿಷನ್ನನ್ನೇ ಸಾಯಿಸ್ಬಿಡಲ್ವಾ? ಅದು ಸಾಮಾನ್ಯ ಅನಿಸಿಕೆ. ಆದ್ರೆ ಗೀತೆ ಹೇಳ್ತಿರೋದು ಫಲವನ್ನ ಬಯಸಬೇಡ ಅಂತಲ್ಲ, ಫಲದ ಬಗ್ಗೆ ಆತಂಕ ಪಡಬೇಡ, ಅದಕ್ಕೆ ಅಂಟಿಕೊಳ್ಬೇಡ ಅಂತ. ಇದನ್ನೇ ನಿಷ್ಕಾಮ ಕರ್ಮ ಅಂತ ಕರೆಯೋದು. ನಿಮ್ಮ ಪೂರ್ತಿ ಗಮನ ನೀವು ಮಾಡ್ತಿರೋ ಕೆಲಸದ ಮೇಲೆ, ಅದರ ಎಕ್ಸಲೆನ್ಸ್ ಮೇಲೆ ಇರಲಿ. ಫಲಿತಾಂಶದ ಚಿಂತೆ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ಹಾಳು ಮಾಡುತ್ತೆ. ಓ ಸರಿ. ಈಗ ನೋಡಿ, ಒಬ್ಬ ಸರ್ಜನ್ ಆಪರೇಷನ್ ಮಾಡುವಾಗ ತನಗೆ ಸಿಗೋ ಫೀಸ್ ಬಗ್ಗೆ ಯೋಚಿಸ್ತಾ ಇದ್ರೆ
ಕೈ ನಡುಗಬಹುದು ಅಲ್ವಾ? ಹೌದು. ಅದೇ ಅವರು ತಮ್ಮ ಪೂರ್ತಿ ಗಮನವನ್ನ ಆ ಕ್ಷಣದ ಕ್ರಿಯೆ ಮೇಲೆ ಇಟ್ರೆ ಯಶಸ್ಸಿನ ಸಾಧ್ಯತೆ ಜಾಸ್ತಿಯಾಗತ್ತೆ. ಸೊ ನಿಷ್ಕಾಮ ಕರ್ಮ ಅಂದ್ರೆ ಆಂಬಿಷನ್ ಇಲ್ಲದಿರೋದಲ್ಲ, ಎಂಗ್ಸೈಟಿ ಇಲ್ಲದೆ ಕೆಲಸ ಮಾಡೋದು. ವಾವ್, ಇದು ಪೂರ್ತಿ ದೃಷ್ಟಿಕೋನವನ್ನೇ ಬದಲಾಯಿಸಿತು. ಅಂದ್ರೆ ಫಲಿತಾಂಶದಿಂದ ನಮ್ಮನ್ನು ನಾವು ದೂರ ಇಟ್ಕೊಂಡಾಗ ನಾವು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು. ಸರಿ, ಹಾಗಾದ್ರೆ ಕರ್ಮದ ಮೆಕ್ಯಾನಿಕ್ಸ್ ಅದು ಹೇಗೆ ಕೆಲಸ ಮಾಡುತ್ತೆ? ನಾವು ಮಾಡೋ ಒಳ್ಳೆ ಕೆಟ್ಟ ಕೆಲಸಗಳ ಲೆಕ್ಕ ಯಾರಿಡ್ತಾರೆ? ಸ್ವರ್ಗದಲ್ಲಿ ಯಾರಾದರೂ ಅಕೌಂಟೆಂಟ್ ಇದ್ದಾರಾ? ಇಲ್ಲ, ಸ್ವರ್ಗದಲ್ಲಿ ಅಕೌಂಟೆಂಟ್ ಯಾರೂ ಇಲ್ಲ. ಈ ಸಿಸ್ಟಮು ಅದಕ್ಕಿಂತ ಹೆಚ್ಚು ವೈಜ್ಞಾನಿಕವಾಗಿದೆ. ಇದು ಶಿಕ್ಷೆ ಅಲ್ಲ, ಇದೊಂದು ಸಮತೋಲನ. ಈಗ ಗರುಡ ಪುರಾಣದಂತಹ ಗ್ರಂಥಗಳಲ್ಲಿ ಇದರ ಬಗ್ಗೆ ಬಹಳ ಚಿತ್ರಾತ್ಮಕ ವಿವರಣೆಗಳು ಸಿಗ್ತವೆ. ಅವನ್ನ ಕೇವಲ ಕಥೆಗಳೆಂದು ನೋಡಬಾರ್ದು, ಅವು ರೂಪಕಗಳು. ಅವು ಹೇಳೋದೇನೆಂದ್ರೆ ಪ್ರತಿಯೊಂದು ಕರ್ಮವು ಒಂದು ನಿರ್ದಿಷ್ಟ ವೈಬ್ರೇಷನ್ ಅಥವಾ ಶಕ್ತಿಯನ್ನ ಸೃಷ್ಟಿಸುತ್ತೆ. ಮರಣದ ನಂತರ ಆತ್ಮವು ತಾನು ಸೃಷ್ಟಿಸಿದ ಶಕ್ತಿಗೆ ತಕ್ಕಂತ ಲೋಕಕ್ಕೆ ಅಥವಾ ಅನುಭವಕ್ಕೆ ತಾನಾಗಿಯೇ ಆಕರ್ಷಿಸಲ್ಪಡುತ್ತೆ. ಓ, ಅಂದ್ರೆ ಒಂದು ರೀತಿಯ ಕಾಸ್ಮಿಕ್ ಗ್ರಾವಿಟಿ ತರ. ಎಕ್ಸಾಕ್ಟ್ಲಿ. ಇಲ್ಲಿ ಯಾರೂ ನ್ಯಾಯಾಧೀಶರಿಲ್ಲ, ಇರೋದು ಕೇವಲ ಕಾರಣ ಪರಿಣಾಮದ ನಿಯಮ. ಪ್ರಶ್ನೆಗೆ ಉತ್ತರ ಕೊಡಬಹುದು, ಜೀವನದಲ್ಲಿ ಕಾಣೋ ಅಸಮಾನತೆಗೆ ಕಾರಣವೇನು ಅನ್ನೋದಕ್ಕೆ. ಇದನ್ನ ವಿವರಿಸೋಕೆ ಕರ್ಮದ ಪ್ರಕಾರಗಳ ಬಗ್ಗೆ ನಮ್ಮ ಆಕರಗಳು ಹೇಳ್ತವಲ್ಲ, ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತ. ಹೌದು. ಈ 3 ಪರಿಕಲ್ಪನೆಗಳು ಕರ್ಮ ಸಿದ್ಧಾಂತದ ಹೃದಯ ಇದ್ದ ಹಾಗೆ. ಮೊದಲನೇದು ಸಂಚಿತ ಕರ್ಮ. ಸಂಚಿತ ಇದು ನಮ್ಮ ಅಸಂಖ್ಯಾತ ಹಿಂದಿನ ಜನ್ಮಗಳಿಂದ ಸಂಗ್ರಹವಾದ ಕರ್ಮಗಳ ಒಂದು ಒಟ್ಟು ಮೊತ್ತ, ಒಂದು ದೊಡ್ಡ ಕಾಸ್ಮಿಕ್ ಬ್ಯಾಂಕ್ ಅಕೌಂಟ್ ತರ. ಓಕೆ, ಅದರಲ್ಲಿ ನಮ್ಮೆಲ್ಲ ಕರ್ಮಗಳ ಡಿಪಾಸಿಟ್ ಇರುತ್ತೆ. ಸರಿ, ಹಾಗಾದ್ರೆ ಎರಡನೇದು ಪ್ರಾರಬ್ಧ. ಹೌದು, ಪ್ರಾರಬ್ಧ ಕರ್ಮ ಅಂದ್ರೆ ಆ ದೊಡ್ಡ ಬ್ಯಾಂಕ್ ಅಕೌಂಟ್ನಿಂದ ಈ ಜನ್ಮದಲ್ಲಿ ನಾವು ಅನುಭವಿಸೋಕೆ ಬಂದಿರೋ ಒಂದು ಭಾಗ. ಅಂದ್ರೆ ಈ ಜನ್ಮದ ನಮ್ಮ ಬ್ಲೂ ಪ್ರಿಂಟ್. ನಿಖರವಾಗಿ ನಾವು ಎಲ್ಲಿ ಹುಟ್ಟುತ್ತೇವೆ, ನಮ್ಮ ಪೋಷಕರು ಯಾರು, ನಮ್ಮ ಶಾರೀರಿಕ ಮಾನಸಿಕ ಗುಣಗಳು, ನಾವು ಎದುರಿಸುವ ಆರಂಭಿಕ ಸವಾಲುಗಳು, ಇವೆಲ್ಲವೂ ಪ್ರಾರಬ್ಧದಿಂದ ನಿರ್ಧಾರವಾಗುತ್ತೆ. ಜಗತ್ತಿನಲ್ಲಿ ಕಾಣೋ ಅಸಮಾನತೆ ಇದೆಯಲ್ಲ, ಕೆಲವರು ಶ್ರೀಮಂತರ ಮನೆಯಲ್ಲಿ ಹುಟ್ಟೋದು, ಕೆಲವರು ಬಡತನದಲ್ಲಿ, ಕೆಲವರಿಗೆ ಹುಟ್ಟಿನಿಂದಲೇ ಅದ್ಭುತ ಪ್ರತಿಭೆ ಇರೋದು, ಈ ಎಲ್ಲ ಒಗ್ಗಟ್ಟುಗಳಿಗೆ ಕರ್ಮ ಸಿದ್ಧಾಂತ ನೀಡೋ ಉತ್ತರವೇ ಈ ಪ್ರಾರಬ್ಧ. ಹೌದು, ಚೈಲ್ಡ್ ಪ್ರಾಡಿಜಿಗಳ ಬಗ್ಗೆ ಯೋಚಿಸುವಂತೆ ಮಾಡ್ತಿದ್ದು. 4 ವರ್ಷದ ಮಗು ಪಿಯಾನೋ ನುಡ್ಸೋದನ್ನ ನೋಡಿದಾಗ ಅದು ಕೇವಲ ಈ ಜನ್ಮದ ಕಲಿಕೆ ಅಂತ ಅನಿಸಲ್ಲ, ಅದು ಹಿಂದಿನ ಜನ್ಮದ ಸಂಸ್ಕಾರ ಅಥವಾ ಪ್ರಾರಬ್ಧದ ಫಲ ಅನ್ನೋದು ಈ ಸಿದ್ಧಾಂತದ ವಿವರಣೆ. ಸರಿ, ಹಾಗಾದ್ರೆ ಮೂರನೇದು ಆಗಾಮಿ ಕರ್ಮ. ಆಗಾಮಿ ಕರ್ಮವೇ ನಮಗೆ ನಿಜವಾದ ಸ್ವಾತಂತ್ರ್ಯ ಕೊಡೋದು. ಇದು ನಾವು ಈ ಕ್ಷಣದಲ್ಲಿ ನಮ್ಮ ಸ್ವಂತ ಆಯ್ಕೆಯಿಂದ ಸೃಷ್ಟಿಸ್ತಿರುವ ಹೊಸ ಕರ್ಮ. ನಮ್ಮ ಪ್ರತಿಯೊಂದು ಆಲೋಚನೆ, ಮಾತು, ಕ್ರಿಯೆ ನಮ್ಮ ಆಗಾಮಿ ಕರ್ಮದ ಖಾತೆಗೆ ಜಮೆ ಆಗುತ್ತೆ. ಅಂದ್ರೆ ಪ್ರಾರಬ್ಧ ಅನ್ನೋದು ನಮಗೆ ಸಿಕ್ಕಿರೋ ಕಾರ್ಡ್ಸ್ ಇದ್ದ ಹಾಗೆ. ಆ ಕಾರ್ಡ್ಸ್ ಅನ್ನು ನಾವು ಬದಲಾಯಿಸೋಕ್ಕಾಗಲ್ಲ. ಆದ್ರೆ ಆಗಾಮಿ ಕರ್ಮ ಅಂದ್ರೆ ಆ ಕಾರ್ಡ್ಸ್ ಇಟ್ಕೊಂಡು ನಾವು ಆಟವನ್ನು ಹೇಗೆ ಆಡ್ತೇವೆ ಅನ್ನೋದು. ಅಲ್ಲಿ ನಮಗೆ ಪೂರ್ತಿ ಸ್ವಾತಂತ್ರ್ಯ ಇದೆ ಅಲ್ವಾ? ಎಕ್ಸಾಕ್ಟ್ಲಿ. ಅಂದ್ರೆ ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡೋ ಬದಲು 1 ಗಂಟೆ ಮಲಗೋಣ ಅಂತ ನಾನು ಡಿಸೈಡ್ ಮಾಡಿದ್ರೆ ಅದು ನನ್ನ ಆಗಾಮಿ ಕರ್ಮ. ನನ್ನ ಭವಿಷ್ಯದ ಸೋಮಾರಿತನಕ್ಕೆ ನಾನೇ ಬೀಜ ಹಾಕ್ತಿದ್ದೀನಿ ಅಂತಾಯ್ತು. ಇದು ಸ್ವಲ್ಪ ಭಯ ಹುಟ್ಟಿಸುತ್ತೆ. ಭಯಕ್ಕಿಂತ ಹೆಚ್ಚಾಗಿ ಇದು ಜವಾಬ್ದಾರಿಯನ್ನ ನೆನಪಿಸುತ್ತೆ. ಈ 3 ಕರ್ಮಗಳ ಚಕ್ರವೇ ಸಂಸಾರ ಅಂತ ನಾವು ಕರೆಯೋ ಜನನ ಮರಣದ ಅಂತ್ಯವಿಲ್ಲದ ಚಕ್ರ. ನಾವು ನಮ್ಮ ಆಗಾಮಿ ಕರ್ಮಗಳಿಂದ ಹೊಸ ಖಾತೆ ತೆರೆಯುತ್ತಲೇ ಇರ್ತೀವಿ, ಅದನ್ನ ತೀರ್ಸೋಕೆ ಮತ್ತೆ ಮತ್ತೆ ಹುಟ್ಟುತ್ತಲೇ ಇರ್ತೀವಿ. ಓಕೆ, ಇಲ್ಲೇ ದೊಡ್ಡ ಪ್ರಶ್ನೆ ಬರೋದು, ವಿಧಿ ಮತ್ತು ಸ್ವಾತಂತ್ರ್ಯ, ಫೇಟ್ ವರ್ಸಸ್ ಫ್ರೀ ವಿಲ್. ಪ್ರಾರಬ್ಧ ನಮ್ಮ ಹುಟ್ಟನ್ನ, ಪರಿಸ್ಥಿತಿಯನ್ನ ನಿರ್ಧರಿಸುತ್ತೆ ಅಂದ್ರೆ ನಮ್ಮ ಜೀವನ ಮೊದಲೇ ಬರೆದಿಟ್ಟ ಸ್ಕ್ರಿಪ್ಟ್ ತರನಾ? ನಾವು ಕೇವಲ ಪಾತ್ರಧಾರಿಗಳ? ಇಲ್ಲ, ಖಂಡಿತ ಇಲ್ಲ. ಇದು ಕರ್ಮ ಸಿದ್ಧಾಂತದ ಬಗ್ಗೆ ಇರೋ ಅತಿ ದೊಡ್ಡ ತಪ್ಪು ಕಲ್ಪನೆ. ಕರ್ಮ ಅಂದ್ರೆ ವಿಧಿಯಲ್ಲ, ಅದೊಂದು ಎಂಪವರ್ಮೆಂಟ್ ಟೂಲ್. ಅದು ನಮ್ಮನ್ನ ಬಲಿಪಶುಗಳನ್ನಾಗಿ ಮಾಡಲ್ಲ, ಬದಲಿಗೆ ನಮ್ಮ ಭವಿಷ್ಯದ ಶಿಲ್ಪಿಗಳನ್ನಾಗಿ ಮಾಡುತ್ತೆ. ಹೇಗೆ ಅಂದ್ರೆ, ನಿಮ್ಮ ಪ್ರಾರಬ್ಧದಿಂದಾಗಿ ನೀವು ಒಂದು ಬಿರುಗಾಳಿಯಲ್ಲಿ ಸಿಲುಕಿರಬಹುದು. ಆ ಬಿರುಗಾಳಿಯನ್ನ ನೀವು ಸೃಷ್ಟಿಸಿದ್ದಲ್ಲ, ಆದರೆ ಆ ಬಿರುಗಾಳಿಯಲ್ಲಿ ನೀವು ಅಳುತ್ತಾ ಕೂರುತ್ತೀರೋ ಅಥವಾ ದೋಣಿಯ ಚುಕ್ಕಾಣಿ ಹಿಡಿದು ದಡ ಸೇರಲು ಪ್ರಯತ್ನಿಸುತ್ತೀರೋ, ಆ ಆಯ್ಕೆ ನಿಮ್ಮದು. ಆ ಆಯ್ಕೆಯೇ ನಿಮ್ಮ ಆಗಾಮಿ ಕರ್ಮ. ವಾಹ್, ಅದ್ಭುತವಾದ ವಿವರಣೆ. ಅಂದ್ರೆ
ನಮ್ಮ ಪರಿಸ್ಥಿತಿ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದಿರಬಹುದು, ಆದರೆ ನಮ್ಮ ಪ್ರತಿಕ್ರಿಯೆ, ನಮ್ಮ ರೆಸ್ಪಾನ್ಸ್ ಸಂಪೂರ್ಣವಾಗಿ ನಮ್ಮ ಕಂಟ್ರೋಲ್ನಲ್ಲಿದೆ. ಹೌದು, ಇದೇ ಧರ್ಮದ ದಾರಿ. ಅರಿವಿನಿಂದ, ದುರಾಸೆಯಿಲ್ಲದೆ, ಬೇರೆಯವರಿಗೆ ನೋವು ಮಾಡದೆ ನಮ್ಮ ಪ್ರತಿಕ್ರಿಯೆಗಳನ್ನು ರೂಪಿಸಿಕೊಳ್ಳುವುದೇ ಧರ್ಮಯುತ ಜೀವನ. ಆದರೆ ಇಲ್ಲೊಂದು ಚಿಕ್ಕ ಟ್ವಿಸ್ಟ್ ಇದೆ. ಅದೇನು? ನಾವು ಒಳ್ಳೆಯ ಕರ್ಮ ಮಾಡಿದ್ರೆ ಅದರ ಫಲವನ್ನ ಅನುಭವಿಸಕ್ಕೆ ಕೂಡ ನಾವು ಮತ್ತೆ ಹುಟ್ಟಬೇಕು. ಉದಾಹರಣೆಗೆ, ನೀವು ತುಂಬಾ ಪುಣ್ಯದ ಕೆಲಸ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ರಾಜನಾಗಿ ಹುಟ್ಟಬಹುದು. ಆದ್ರೆ ರಾಜನಾಗಿದ್ರೂ ಸುಖ, ದುಃಖ, ರೋಗ, ಸಾವು ಎಲ್ಲವೂ ಇದ್ದೇ ಇರುತ್ತೆ. ಅಂದ್ರೆ ಚಿನ್ನದ ಸರಪಳಿಯಾದ್ರೂ ಕಬ್ಬಿಣದ ಸರಪಳಿಯಾದ್ರೂ ಬಂಧನವೇ. ಹೌದು ಅಲ್ವಾ? ಹಾಗಾದ್ರೆ ಈ ಆಟದಿಂದ ಹೊರಬರೋದೇ ಅಂತಿಮ ಗುರಿ. ಪುಣ್ಯ ಸಂಪಾದಿಸಿ ಸ್ವರ್ಗಕ್ಕೆ ಹೋಗೋದಲ್ಲ, ಈ ಜನನ ಮರಣದ ಚಕ್ರದಿಂದಲೇ ಮೋಕ್ಷ ಪಡೆಯೋದು. ಹಾಗಾದ್ರೆ ಈ ಕರ್ಮದ ಬಂಧನವನ್ನ ಕಳಿಚೋದು ಹೇಗೆ? ಅದಕ್ಕೆ ನಮ್ಮ ಶಾಸ್ತ್ರಗಳು ಮುಖ್ಯವಾಗಿ 3 ದಾರಿಗಳನ್ನ ತೋರಿಸುತ್ತವೆ: ಜ್ಞಾನಯೋಗ, ಭಕ್ತಿಯೋಗ ಮತ್ತು ಕರ್ಮಯೋಗ. ಕರ್ಮಯೋಗದ ಪ್ರಕಾರ ಕರ್ಮದಿಂದಲೇ ಕರ್ಮದ ಬಂಧನವನ್ನ ಕತ್ತರಿಸಬಹುದು. ಅದೇಗೆ? ಫಲಾಪೇಕ್ಷೆ ಇಲ್ಲದೆ, ಅಂದ್ರೆ ನಿಷ್ಕಾಮ ಕರ್ಮ ಮಾಡ್ತಾ ಆ ಕ್ರಿಯೆಯ ಫಲವನ್ನ ಈಶ್ವರನಿಗೆ ಅರ್ಪಿಸ್ಬಿಡೋದು. ನಾನು ಮಾಡಿದೆ ಅನ್ನೋ ಅಹಂಕಾರವನ್ನ ಬಿಟ್ಟು ನನ್ನ ಮೂಲಕ ದೇವ್ರು ಮಾಡಿಸಿದ ಅನ್ನೋ ಭಾವನೆಯಿಂದ ಕೆಲಸ ಮಾಡಿದಾಗ ಆ ಕರ್ಮದ ಫಲ ನಮಗೆ ಅಂಟ್ಕೊಳ್ಳೋದಿಲ್ಲ. ಅದು ಒಂದು ಸುಟ್ಟ ಬೀಜದಂತೆ, ಮತ್ತೆ ಮೊಳಕೆ ಒಡೆಯೋದಿಲ್ಲ. ಇದು ಆಧ್ಯಾತ್ಮದ ಉನ್ನತ ಹಂತ. ನಮ್ಮ ಅಹಂಕಾರವನ್ನ ಕರಗಿಸಿ ಕ್ರಿಯೆಯಲ್ಲಿ ಮಾತ್ರ ತೊಡಗಿಸಿಕೊಳ್ಳೋದು. ಸರಿ, ಈ ಎಲ್ಲ ತಾತ್ವಿಕ ಚರ್ಚೆಯನ್ನ ಇವತ್ತಿನ ಜಗತ್ತಿಗೆ ತರೋಣ. ಈ ಇನ್ಸ್ಟಾಗ್ರಾಮ್ ರೀಲ್ಸ್, ತ್ವರಿತ ಫಲಿತಾಂಶ, ಹಸಲ್ ಕಲ್ಚರ್ ಇರೋ ಈ ಯುಗದಲ್ಲಿ ಸಾವಿರಾರು ವರ್ಷಗಳ ಹಳೆಯ ಈ ನಿಧಾನವಾಗಿ ಫಲ ಕೊಡುವ ಕರ್ಮ ಸಿದ್ಧಾಂತಕ್ಕೆ ಜಾಗ ಎಲ್ಲಿದೆ? ಆಕ್ಚುಲಿ ಹಿಂದೆಂದಿಗಿಂತಲೂ ಇಂದು ಇದರ ಅವಶ್ಯಕತೆ ಹೆಚ್ಚಿದೆ ಅಂತ ನನಗನ್ಸುತ್ತೆ. ಇಂದಿನ ಜಗತ್ತು ಕಾಸ್ ಅನ್ನ ಮರೆತು ಕೇವಲ ಎಫೆಕ್ಟ್ನ ಹಿಂದೆ ಬಿದ್ದಿದೆ. ನಮಗೆ ತಕ್ಷಣ ಯಶಸ್ಸು ಬೇಕು, ಆದರೆ ಅದಕ್ಕೆ ಬೇಕಾದ ಶ್ರಮ ಹಾಕಲು ಸಿದ್ಧರಿಲ್ಲ. ಕರ್ಮ ಸಿದ್ಧಾಂತ ನಮಗೆ ನೆನಪಿಸುವುದೇನೆಂದರೆ, ಯಾವುದೇ ಕ್ರಿಯೆಯೂ ವ್ಯರ್ಥವಾಗುವುದಿಲ್ಲ, ಯಾವುದೇ ಶಾರ್ಟ್ಕಟ್ ಅಂತಿಮವಾಗಿ ಕೆಲಸ ಮಾಡುವುದಿಲ್ಲ. ಇದು ಒಂದು ಲಾಂಗ್ ಟರ್ಮ್ ವಿಷನ್ ಕೊಡುತ್ತೆ. ಇದು ಮಾಡರ್ನ್ ಸೈಕಾಲಜಿಯಲ್ಲಿ ಹೇಳೋ ಡಿಲೇಡ್ ಗ್ರಾಟಿಫಿಕೇಶನ್ ತತ್ವದ ಹಾಗೆ ಕೇಳಿಸ್ತಿದೆ. ಇವತ್ತಿನ ಸಣ್ಣ ಸುಖವನ್ನು ಬಿಟ್ಟು ನಾಳಿನ ದೊಡ್ಡ ಪ್ರತಿಫಲಕ್ಕಾಗಿ ಕೆಲಸ ಮಾಡೋದು. ಹಾಗೆ ಇದು ನಮ್ಮನ್ನ ವಿಕ್ಟಿಮ್ ಮೆಂಟಾಲಿಟಿಯಿಂದ ಹೊರತರುತ್ತಲ್ವಾ? ಖಂಡಿತ. ಜೀವನದಲ್ಲಿ ಏನಾದ್ರೂ ಕೆಟ್ಟದ್ದು ನಡೆದಾಗ ನನಗ್ಯಾಕೆ ಹೀಗಾಯ್ತು ಅಂತ ದೇವರನ್ನ, ಹಣೆ ಬರಹವನ್ನ ದೂಷಿಸೋ ಬದಲು ಕರ್ಮ ಸಿದ್ಧಾಂತ ನಮ್ಮನ್ನ ಬೇರೆದೇ ಪ್ರಶ್ನೆ ಕೇಳ್ಕೊಳಕ್ಕೆ ಪ್ರೇರೇಪಿಸುತ್ತೆ. ಏನು ಅಂತ? ಈ ಪರಿಸ್ಥಿತಿ ನನ್ನ ಹಿಂದಿನ ಕರ್ಮದ ಫಲವಾಗಿರಬಹುದು, ಆದ್ರೆ ನನ್ನ ಇಂದಿನ ಪ್ರತಿಕ್ರಿಯೆಯಿಂದ ನಾನು ನನ್ನ ನಾಳೆಯನ್ನ ಹೇಗೆ ಉತ್ತಮವಾಗಿ ರೂಪಿಸಬಹುದು ಅಂತ ಯೋಚಿಸೋ ಹಾಗೆ ಮಾಡುತ್ತೆ. ಹೌದು, ಇದು ಅಧಿಕಾರವನ್ನ ನಮ್ಮ ಕೈಗೆ ವಾಪಸ್ ಕೊಡುತ್ತೆ. ಅಂದ್ರೆ ನಮ್ಮ ಹಣೆ ಬರಹ ಕಲ್ಲಿನಲ್ಲಿ ಕೆತ್ತಿದಲ್ಲ, ಪೆನ್ಸಿಲ್ನಲ್ಲಿ ಬರೆದಿದ್ದು ಅದನ್ನ ನಮ್ಮ ಇವತ್ತಿನ ಕರ್ಮಗಳಿಂದ ಅಳಿಸಿ ಮತ್ತೆ ಬರೀಬಹುದು. ಇದೊಂದು ಬಹಳ ಪಾಸಿಟಿವ್ ಆದ ಸಂದೇಶ. ಹೌದು. ವಿಜ್ಞಾನ ಕಾಸ್ ಅಂಡ್ ಎಫೆಕ್ಟ್ ಬಗ್ಗೆ ಒಂದು ಜನ್ಮದ ಚೌಕಟ್ಟಿನಲ್ಲಿ ಮಾತಾಡಿದ್ರೆ, ನಮ್ಮ ಋಷಿಗಳು ಇದೇ ತತ್ವವನ್ನ ಜನ್ಮಾಂತರಗಳ ಒಂದು ವಿಶಾಲವಾದ ಕ್ಯಾನ್ವಾಸ್ನಲ್ಲಿ ವಿವರಿಸಿದ್ರು. ಇದು ಬ್ರಹ್ಮಾಂಡದ ನೈತಿಕ ಕಾನೂನು. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶವನ್ನ ಹೀಗೆ ಹೇಳಬಹುದಾ? ಕರ್ಮ ಸಿದ್ಧಾಂತ ಅನ್ನೋದು ಒಂದು ಶಿಕ್ಷೆಯ ವ್ಯವಸ್ಥೆ ಅಲ್ಲ, ಅದೊಂದು ಕನ್ನಡಿ. ಅದು ನಮ್ಮ ಕ್ರಿಯೆಗಳ ನಿಜವಾದ ಸ್ವರೂಪವನ್ನು ನಮಗೆ ತೋರಿಸುತ್ತೆ. ನಮ್ಮ ಇವತ್ತಿನ ಜೀವನ ನಮ್ಮ ನಿನ್ನೆಯ ಪ್ರತಿಬಿಂಬ, ಮತ್ತು ನಮ್ಮ ನಾಳೆಯ ಜೀವನ ನಮ್ಮ ಇವತ್ತಿನ ಕ್ರಿಯೆಗಳ ಪ್ರತಿಬಿಂಬ ಆಗಿರುತ್ತೆ. ಪರಿಪೂರ್ಣವಾದ ಸಾರಾಂಶ. ಕ್ರಿಯೆಗಳೇ ಭವಿಷ್ಯ. ಆದ್ರೆ ಈ ಚರ್ಚೆಯನ್ನ ಮುಗಿಸೋ ಮುನ್ನ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನ ಬಿಟ್ಟೋಗೋಣ. ಖಂಡಿತ, ಹೇಳಿ. ನಮ್ಮ ಗುರಿ ಕೇವಲ ಕೆಟ್ಟ ಕರ್ಮವನ್ನ ಕಡಿಮೆ ಮಾಡಿ ಒಳ್ಳೆಯ ಕರ್ಮವನ್ನ ಹೆಚ್ಚಿಸ್ಕೊಳ್ಳೋದು ಅಷ್ಟೇ ಆಗ್ಬಾರ್ದು. ಅದು ಕೇವಲ ಒಂದು ಉತ್ತಮವಾದ ಜೈಲನ್ನ ಕಟ್ಕೊಂಡ ಹಾಗೆ. ನಿಜವಾದ ಗುರಿ ಆ ಜೈಲಿನಿಂದಲೇ ಹೊರಬರೋದು. ಅರಿವು, ನಿಷ್ಕಾಮ ಕರ್ಮ ಮತ್ತು ಸಹಾನುಭೂತಿಯಿಂದ ಬದುಕುವ ಮೂಲಕ ನಾವು ಕರ್ಮದ ನಿಯಮವನ್ನೇ ಮೀರಬಹುದು. ನಮ್ಮ ಕ್ರಿಯೆಗಳಿಗೆ ನಾವು ಗುಲಾಮರಾಗೋ ಬದಲು ಅವುಗಳ ಯಜಮಾನರಾಗೋದೇ ನಿಜವಾದ ಸ್ವಾತಂತ್ರ್ಯ ಮತ್ತು ಮೋಕ್ಷದ ದಾರಿ. ಈ ವಿಡಿಯೋ ನಿಮ್ಮೊಳಗೆ ಒಂದಷ್ಟು ಜಾಗೃತಿ ಮೂಡಿಸಿದ್ರೆ, ಸನಾತನ ಜ್ಞಾನವನ್ನು ಮತ್ತೆ ಜೀವಂತವಾಗಿಡೋಕೆ ನಿಮ್ಮ ಬೆಂಬಲ ಅತ್ಯಗತ್ಯ. ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸನಾತನ ಧರ್ಮದ ಜ್ಞಾನವನ್ನ ಇನ್ನಷ್ಟು ಹರಡಲು ನಮಗೆ ಸಹಾಯ ಮಾಡಿ. ಪ್ರಾಜೆಕ್ಟ್ ಸನಾತನ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ.